अथनी तालुक्यातील ऐगडी पोलीस ठाण्याअंतर्गत कोकिटनूर येथे आर्थिक कारणावरून काकाचा खून करणाऱ्या आरोपीला अटक करण्यात आल्याचे जिल्हा पोलीस अधीक्षक भीमाशंकर गुळेद यांनी सांगितले आहे। काही वर्षांपूर्वी खून झालेल्या व्यक्तीने आपल्या भावाच्या मुलाला 40,000 रुपये दिले होते। आरोपीला व्याजासह कर्जाची परतफेड करण्यासाठी सांगितल्यावर एका बारमध्ये दारू पाजवून निर्जन स्थळी हत्या करण्यात आल्याचे सोमवारी बेळगावात पत्रकारांशी संवाद साधताना भीमाशंकर गुळेद यांनी सांगितले। ಮೊನ್ನೆ ದಿವಸ ನಮ್ಮ ಅಥಣಿ ತಾಲೂಕಿನ ಐಗಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಕೊಕ್ಕಟ್ನೂರು ಇಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು। ಅದರಲ್ಲಿ ಕೊಲೆಯಾದ ಮೃತ ವ್ಯಕ್ತಿ ಕೇಶವ್ ಭೋಸ್ಲೆ ಅಂತ ಹೇಳಿ 38 ವರ್ಷ, ಕೊಲೆ ಮಾಡಿದ ವ್ಯಕ್ತಿ ಖಂಡೋಬಾ ಭೋಸ್ಲೆ ಅಂತ ಹೇಳಿ 27 ವರ್ಷ। ಇಬ್ಬರು ಸಂಬಂಧಿಕರೇ ಆಗಬೇಕು। ಸತ್ತಿರ್ತಕ್ಕಂಥ ವ್ಯಕ್ತಿ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಚಿಕ್ಕಪ್ಪ ಆಗಬೇಕು, ತಂದೆಯ ತಮ್ಮ। ಇವನು ಕೊಲೆ ಮಾಡಿದ ವ್ಯಕ್ತಿ ಸುಮಾರು 4-5 ವರ್ಷಗಳ ಹಿಂದೆ ನಮ್ಮ ಚಿಕ್ಕಪ್ಪನ ಹತ್ರ 40,000 ದುಡ್ಡು ತಗೊಂಡಿಲ್ಲ। ಅದನ್ನ ಕೊಡ್ಲಿಕ್ಕೆ ವಾಪಸ್ ಹೋದಾಗ ಇಲ್ಲ, ಅದ್ರ ಜೊತೆ ಬಡ್ಡಿ ಗಿಡ್ಡಿ ಸೇರಿ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಾನೆ। ಆಯ್ತು ಅಂತ ಹೇಳಿ ಇವನು ಕೊಡ್ಲಿಕ್ಕೆ ಒಪ್ಕೊಂಡಿರ್ತಾನೆ। ಆದರೆ ಈ ನಡುವೆ ಮೃತನಾದಂಥವನು ಇಲ್ಲ, ಇವನು ಸಾಲ ಕೊಟ್ಟಾಗ ಇವನು ಜಮೀನನ್ನ ಬರ್ಸ್ಕೊಂಡು ಇಟ್ಕೊಂಡಿರ್ತಾನೆ। ಅದೇ ಆಧಾರದ ಮೇಲೆ ಆ ಜಮೀನನ್ನ ತನ್ನ ಹೆಸರಿಗೆ ಖಾತೆಯನ್ನು ಕೂಡ ವರ್ಗಾಯಿಸ್ಕೊಂಡಿರ್ತಾನೆ। ಕೊನೆಗೆ ಈ ವಿಚಾರವಾಗಿ ಒಂದು ಕೋರ್ಟಲ್ಲಿ ಕೇಸ್ ಕೂಡ ಆಗಿರುತ್ತೆ। ಆ ಕೇಸ್ ಆದಮೇಲೆ ಇಲ್ಲ, ಈ ಜಮೀನು ಅವನು ಖರೀದಿ ಮಾಡಿರೋದು ಅಂತ ಹೇಳಿ ಮೃತನ ಪರವಾಗಿಯೇ ಕೋರ್ಟಲ್ಲಿ ಕೂಡ ಆಗಿರುತ್ತೆ। ಈ ಒಂದು ಹಿನ್ನೆಲೆಯಲ್ಲಿ ಇವನು ಕೊಲೆಗಾರ ಮೃತನನ್ನ ಪುಸ್ಲಾಯಿಸ್ಕೊಂಡು ಅವನಿಗೆ ಕುಡಿಲಿಕ್ಕೆ ಬಾರಿಗೆ ಕರ್ಕೊಂಡೋಗಿ ಅಲ್ಲಿ ಅವನಿಗೆ ಜನ ಕುಡಿಸಿ ವಾಪಸ್ಸು ಬಂದು ಅವನ ತಲೆ ಮೇಲೆ ಕಲ್ಲು ಹಾಕಿ ಅವನಿಗೆ ಕೊಲೆ ಮಾಡಿರ್ತಾನೆ। ಕಲ್ಲು ಹಾಕಿದ ಮೇಲೆ ಅವನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸಿರ್ತಾರೆ, ಬಟ್ ಆಸ್ಪತ್ರೆ ಅವನ್ನ ಡೆತ್ ಆಗುತ್ತೆ। ಕೊಲೆ ಆರೋಪಿಯನ್ನು ನಾವು ಆಲ್ರೆಡಿ ವಿಚಾರಣೆಗೆ ಒಳಪಡಿಸಿರ್ತೇವೆ। ಯಾವಾಗ ತಗೊಂಡಿರ್ತಾರೆ? 5-6 ವರ್ಷದ ಕೆಳಗಡೆ ಇವನು ಸಾಲ ಕೊಟ್ಟಿರ್ತಾರಲ್ಲ, ಆ ಸಂದರ್ಭದಲ್ಲಿ ಇವನ ಹೆಸರಿಗೆ ಬರ್ಸ್ಕೊಂಡಿರತಕ್ಕಂಥದ್ದು, ಆದರೆ ಅವನ್ನ ಎಕ್ಸಿಕ್ಯೂಟ್ ಮಾಡಿರಲ್ಲ। ತದನಂತರ ಯಾವಾಗ ಇವನು ಸಾಲವನ್ನು ವಾಪಸ್ ಮಾಡಿಕೊಳ್ಳಿಕ್ಕೆ ಹೋಗ್ತಾನೋ ಅವನು ಸುಮಾರು 2 ಲಕ್ಷ ರೂಪಾಯಿ ಕೇಳ್ತಾನೆ। ಆ ವಿಚಾರದಲ್ಲೂ ಕೂಡ ಇವ್ರ ನಡುವೆ ತಗಾದೆಯಾಗಿ ಆಯ್ತು ನಾನು 2 ಲಕ್ಷ ಕೊಡ್ತೀನಿ, ನನ್ನ ಜಮೀನು ವಾಪಸ್ ಕೊಡು ಅಂತಂದಾಗ ಅವನು ಮತ್ತೆ ತಕ್ಷಣ ಅದನ್ನು ಚೇಂಜ್ ಮಾಡಿಬಿಟ್ಟು 2 ಲಕ್ಷದೊಳಗೆ ಈ ಜಮೀನು ನನಗೆ ಬರ್ತಾ ಇದೆ ಯಾಕೆ ತಗೋಬಾರ್ದು ಅಂತ ಅವನು ತಕ್ಷಣ ಏನು ಮುಂಚೆ ಬಳಸ್ಕೊಟ್ಟಿರ್ತಾನೋ ಅದನ್ನ ಹೋಗ್ಬಿಟ್ಟು ಖಾತೆಯನ್ನು ಬದಲಾವಣೆ ಮಾಡ್ಕೊಂಡಿರ್ತಾನೆ। ಸೊ ಹಾಗಾಗಿ ಇವನಿಗೆ ಅದರ ವಿಚಾರವಾಗಿ ಸಿಕ್ಕಿರುತ್ತೆ। ಎಷ್ಟು ಎಕರೆ ಜಮೀನು ಸರ್? 2.5 ಎಕರೆ। ವಿನೋದ್ ಕೋಲ್ಕರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।